ಒಂದಲ್ಲ ಇವಾಗ ಎರಡು ಎಲ್ಲಿ ಅಂತ ಹೇಳಿದ್ರೆ RCB ಅಂತೂ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ನಾನಂತೂ ಏನು ಕ್ರೇಜಿ ಇದು RCB 2 ಬ್ಯಾಕ್ ಟು ಬ್ಯಾಕ್ ಸೀಸನ್ ಕಪ್ಪು ವಿನ್ನು ಗುರು. ಏನು ನಡೀತಾ ಇದೆ RCB ಟೀಮಲ್ಲಿ? ಕ್ಯಾಲ್ಕುಲೇಷನ್ ಇಲ್ಲ, ಬಾಯಿ ಬರ್ಸೋದಿಲ್ಲ, ಏನಿಲ್ಲ, ಡೈರೆಕ್ಟ್ ಹೋಗಿ ಅಟ್ಯಾಕ್ ಮಾಡಿ ಡಾಮಿನೇಟ್ ಮಾಡಿ 2 ಸೀಸನ್ ಕೂಡ ಕಪ್ನ ಗೆದ್ಬಿಟ್ಟು ಇವಾಗ RCB ಫ್ಯಾನ್ಸ್ಗೊಂದು ಫುಲ್ ಶಾಕ್ ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇವಾಗ ಬಾಯಿಗೆ ಬರ್ಸಿದ್ರೆ RCB ಕಪ್ನ ಗೆದ್ಮೇಲೆ ಇಲ್ಲಿವರೆಗೂ ಏನು ಬಾಯಿಗೆ ಬರ್ಸಿರಲ್ಲ, ಇವಾಗ ಬಾಯಿಗೆ ಬರ್ಸಿರೋದು RCB ಟೀಮ್ ಆಯಿತು. ಎಲ್ಲಿ ಆಡ್ತಾ ಇದ್ದಾರೆ, ಹೆಂಗೆ ಆಡ್ತಾ ಇದ್ದಾರೆ, ಏನು ನಡೀತಾ ಇದೆ ಈ IPL ಸೀಸನ್ನಂತೂ? CSK ಬ್ಯಾಕ್ ಟು ಬ್ಯಾಕ್ 2 ಸಲ ಕಪ್ನ ಗೆದ್ದಿದ್ದು, ಹಿಸ್ಟ್ರಿ ಇದ್ದಿದ್ದು, ರೆಕಾರ್ಡ್ ಇದ್ದಿದ್ದು. ಬಟ್ ಇವಾಗ RCB ಹೋಗಿ ಕೂತ್ಕೊಂಡಿದ್ದಾರೆ. ಯಾವ ಥರ ಕೂತ್ಕೊಂಡಿರೋದು? ಡಾಮಿನೇಟ್ ಮಾಡಿ, ಅಟ್ಯಾಕ್ ಮಾಡಿ, ಎಲ್ಲ ಟೀಮ್ನು ಕೂಡ ಹೊಡೆದು ಉಳಿಸಿ GT ಅಂತೂ ಇವತ್ತೊಂದು ಸರ್ವನಾಶ. GT ಅಂತೂ ಇನ್ಮೇಲೆ RCB ತಂಟೆಗೂ ಬರೋಂಗಿಲ್ಲ, ಶುಭ್ಮನ್ ಗಿಲ್ ಟ್ರೋಲ್ ಮಾಡೋಂಗೇ ಇಲ್ಲ, ಹೇಳ್ತಾ ಇದ್ದೀನಿ. ಮಾಡಿದ್ರೆ ಕುಯ್ದು ಬಿಸಾಕೋದಷ್ಟೇ. GT ಟೀಮ್ ಆ ಲೆವೆಲ್ ಪರ್ಫಾರ್ಮ್ ಮಾಡಿದ್ದು. ಅಲ್ಲ, ಅಂಪೈರ್ಗಳಿಗೆ RCB ಮೇಲೆ ಏನಕ್ಕೆ ಕಣ್ಣು? ಏನಕ್ಕೆ RCB ಅಂದರೆ ನಿಮ್ಗೆ ಹಿಂಗೆ RCBನ ಸೋಲಿಸ್ಬೇಕು ಅಂತ ನೀವು ಡಿಸೈಡ್ ಆಗಿಬಿಟ್ಟಿದ್ರೆ ಏನು ಕತೆ? ಅಲ್ಲ, ಸುಂದರ್ ಕ್ಯಾಶ್ನ ಒಳ್ಳೆ ಕ್ಯಾಶ್ನ ತೊಗೊಂಡಿರೋದಲ್ಲಿ ಜಾರ್ಡನ್ ಕಾಕ್ಸು ಅದು ನಾನು ನಾಟ್ ಔಟ್ ಅಂತ ಕೊಡ್ತಿರಲ್ಲ ಬ್ರೋ. ಹೆಂಗೆ ಇದನ್ನು ಒಪ್ಕೊಳ್ಳೋದು ನಾವು? ನಿಜವಾಗ್ಲೂ ಹಿಂಗೆ ನನಗಂತೂ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ GT ಟೀಮ್ ಮೇಲೆ ರಜತ್ ಪಡಿದವರು ಕ್ಯಾಶ್ನ ಜೇಸನ್ ಹೋಲ್ಡರ್ ಹಿಡಿದಾಗ ಅದು ಕೆಳಗೆ ಹಾಕ್ಕೊಂಡು ಬಾಲ್ನ ಉಜ್ಜಿ ಎತ್ತಿದಾಗ ಔಟ್ ಅಂತ ಕೊಟ್ಟಿದ್ದೀರಾ. ಇದು ಯಾವ್ದು ಗುರು ಡಿಸಿಷನ್ನು? ಇದು ಹೆಂಗೆ ಇದು ಅರ್ಥನೇ ಆಗ್ತಿಲ್ಲ. ಅಲ್ಲ, ಅಂಪೈರ್ಗಳೆಲ್ಲ ಸೇರಿಕೊಂಡು RCBನ ಸೋಲಿಸ್ಬೇಕು, ಕಪ್ನೇ ಗೆಲ್ಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಹೆಂಗೆ ಅಂತ. ಅವತ್ತು ಕ್ರೂಷಿಯಲ್ ಮ್ಯಾಚ್ RCB ಸೋತಿದ್ದು, ರಜತ್ ಪಡಿದರ್ ಕ್ಯಾಚ್ನ ಇಟ್ಕೊಂಡಿದ್ದು, ಜೇಸನ್ ಹೋಲ್ಡರ್ ಅವ್ರು ಕ್ಯಾಚ್ ಎಲ್ಲ ಬಿಡಿ, ನಾನಂತದ್ದು ಒಪ್ಪೋದೆಲ್ಲ ಕ್ಯಾಚ್ ಅಂತ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಜಾರ್ಡನ್ ಕಾಕ್ಸ್ ಎಂಥ ಕ್ಯಾಚ್ ಹಿಡಿದಿದ್ದು. ಆ್ಯಂಡ್ ಅಲ್ಲಾದ್ಮೇಲೆ 50 ರನ್ ಎಕ್ಸ್ಟ್ರಾ ಸೇರಿಸಿದ್ದು. ಇಲ್ಲ ಅಂತ ಹೇಳಿದ್ರೆ 100ಕ್ಕೆ ಆಲ್ ಔಟ್ GT ಟೀಮು. 100ಕ್ಕೆ ಅವರು 50 ರನ್ ಹೊಡೆದ್ರು, ಸುಂದರ್ ಹೋಗ್ಬಿಟ್ಟು. ಸೊ ಬಿಡಿ, ಈ ಒಂದು ಟೀಮ್ ಯಾವಾಗ ಟಾಪ್ ಆರ್ಡರ್ ಕೊಲಾಪ್ಸ್ ಆಗ್ತೋ ಆಲ್ರೆಡಿ RCB ಫುಲ್ ಬೆಂಗಳೂರೆಲ್ಲ ಪಟಾಕಿ ಹೊಡೆದು RCB ಫ್ಯಾನ್ಸ್ ಎಲ್ಲ ಫುಲ್ ಸೆಲೆಬ್ರೇಟ್ ಮಾಡ್ತಾಯಿದ್ರು. 155 ಅಂದರೆ ಈಸಿ ಆಗಿಬಿಟ್ಟಿದ್ದು. ಬಟ್ RCB ಆ್ಯಕ್ಚುಲಿ ಬಾಯಿಗೆ ಬರ್ಸಿದ್ರು, ಓಕೆನಾ? ಸೊ ಈಸಿ ಅಂತೂ ಇಲ್ಲ ಯಾಕಂತ ಹೇಳಿದ್ರೆ RCBಲಿ ಅಂಥ ಪವರ್ ಪ್ಲೇ, ಅಂಥ ಪಾರ್ಟ್ನರ್ಶಿಪ್ ಬಂದಮೇಲೆ, ಓಪನಿಂಗ್ ಪಾರ್ಟ್ನರ್ಶಿಪ್ ಮತ್ತೆ ಟಕ ಅಂತ ವಿಕೆಟ್ ಬಿದ್ದುಬಿಟ್ಟು ಬಾಯಿಗಾಗಿ ಗುಲಾಬ್ ಜಾಮೂನ್ಗಳು ಗಲ ಅಂತಾಯಿತು. ಹಂಗೆ ಆಗಿದ್ದು. ಯಾಕಂತ ಹೇಳಿದ್ರೆ RCB ಟೀಮ್ ಆ ಲೆವೆಲ್ಗೆ. ಆ್ಯಕ್ಚುಲಿ ಇವತ್ತು ನಾನು ಲೈವ್ ಬಂದಾಗ ಹೇಳಿದ್ದೆ, GT ಟೀಮಲ್ಲಿ 3 ಜನ ಅಷ್ಟೇ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜೋಸ್ ಬಟ್ಲರ್, ಈ 3 ಜನ ಎತ್ತಾಕೊಂಡ್ರೆ ಮುಗಿದೋಯ್ತು ಇವ್ರ ಕತೆ ಅಂತ. ಹಂಗೆ ಏನಿಲ್ಲ ಇವ್ರದ್ದು ಪವರ್, ಏನಿಲ್ಲ GT ಅವ್ರದ್ದು ಸೂಪರ್ ಇಲ್ಲ. ಬಿಕಾಸ್ 3 ಜನ ಹೋದ್ರೆ ಈ ಒಂದು ಟೀಮಲ್ಲಿ ಕಂಪ್ಲೀಟ್ ಟೀಮ್ ಕೊಲಾಪ್ಸ್ ಆಗಿ ಬಿದ್ದೋಗಿ ಒದ್ದಾಡಬೇಕಷ್ಟೇ. GT ಟೀಮ್ ಹಂಗೆ ಆಗಿದ್ದು. ಬಟ್ RCB ಎಂಥ ಎಫರ್ಟ್ ಗುರು, ಮೈ ಗಾಡ್, ಏನು ಆಡ್ತಾ ಇರೋದು. ನಾನು ಇನ್ನೂ ಒಂದು ಯೋಚನೆ ಮಾಡ್ತಾ ಇದ್ದೀನಿ, ಥಾಟ್ ಹಂಗೆ ಬರ್ತಾ ಇದೆ, ನೆಕ್ಸ್ಟ್ ಸೀಸನ್ ಕಪ್ ಗೆದ್ಬಿಟ್ರೆ ಹೆಂಗಿರುತ್ತೆ? ಯಪ್ಪ, ನಿಜವಾಗ್ಲೂ ಇಷ್ಟು ವರ್ಷ ಹರ್ಟ್ ಆಗಿರೋದಕ್ಕೂ, ಇಷ್ಟು ವರ್ಷ ನನ್ನ ಮಕ್ಕಳು, ಪಕ್ಕದ ಮನೆಯವರು, ಅಂಕಲ್ ಮಕ್ಕಳು ಅವರೆಲ್ಲ ಹೆವಿ ಮಾತಾಡಿರೋದಕ್ಕೂ RCB ಅಂತೂ ಸರಿ ಉತ್ತರ ಕೊಡ್ತಾರೆ ಅಂತ ಅನ್ನಿಸ್ತದೆ. ಏನಿವತ್ತು ಟಾಸ್ನ ಗೆದ್ಬಿಟ್ಟು RCB ಬೌಲಿಂಗ್ ತಗೊಂಡಿದ್ದು ನಾನು ಅನ್ಕೊಂಡಿದ್ದು ಇವತ್ತು RCB ಬೌಲಿಂಗ್ ತಗೊಳ್ಳಲ್ಲ, ಬ್ಯಾಟಿಂಗ್ನ ತಗೋತಾರೆ ಈ ಒಂದು ಪಿಚ್ಚಲ್ಲಿ. ಬ್ಯಾಟಿಂಗ್ ತಗೊಂಡು ಒಂದು 220-230 ಹೊಡೆದ್ಬಿಟ್ಟು GTಗೆ ಫುಲ್ಲು ಗಾಬರಿ ಇಟ್ಟಿಸ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಕ್ವಾಲಿಫೈರ್ 1 ಕೂಡ ಹಂಗೆ ಮಾಡಿದ್ದು, 250 ರನ್ ಹೊಡೆದ್ಬಿಟ್ಟು GTಗೆ ಫುಲ್ ಬಾಯಿಗೆ ಬರ್ಸಿದ್ವಿ, 1 ಸೈಡ್ ಗೆದ್ದಿದ್ವಿ ಯಾವತ್ತಿನ ಮ್ಯಾಚಲ್ಲೂ ಕೂಡ. ಇವತ್ತು ಆ ಕೆಲಸನೇ ಮಾಡ್ತಾರೆ ಅಂತ RCB ಅನ್ಕೊಂಡಿದ್ದು ನಾನು. ಬಟ್ ಬೌಲಿಂಗ್ ತಗೊಂಡಿದ್ದು ಓಕೆ, ಈ ಒಂದು ಪಿಚ್ ಆಬ್ವಿಯಸ್ಲಿ ಬೌಲಿಂಗ್ ತಗೋತಾ ಇದ್ದಾರೆ ಎಲ್ಲ ಟೀಮ್ ಕೂಡ ಟಾಸ್ ಗೆದ್ದು. ಬಟ್ ನಾನು ಯಾಕೋ RCB ಇವತ್ತು ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಟ್ಟಿದ್ದೆ ನಾನು ಆ್ಯಕ್ಚುಲಿ, ಇವತ್ತು ಬ್ಯಾಟಿಂಗ್ ತಗೊಂಡು ಏನೋ ಮಾಡಿಬಿಡ್ತಾರೆ ಅಂತ. ಬಟ್ ಬೌಲಿಂಗ್ ತಗೊಂಡು ಏನು ಬೌಲಿಂಗ್ ಹಾಕಿದ್ದು ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಮೈ ಗಾಡ್, ಕೃಣಾಲ್ ಪಾಂಡ್ಯ ಎಂಥ ಕ್ರೂಷಿಯಲ್ ವಿಕೆಟ್. ಜೋಸ್ ಬಟ್ಲರ್ ಅವ್ರದ್ದು ಚಮತ್ಕಾರಿ ಬೌಲಿಂಗು. ಅದಕ್ಕೆ ಸಚಿನ್ ತೆಂಡೂಲ್ಕರ್ ಅವರು ಫುಲ್ ಇಂಪ್ರೆಸ್ ಆಗಿಬಿಟ್ಟು ಇಷ್ಟು ಉದ್ದ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ರು. ಒಂಥ ಡೆಲಿವರಿ ಇದು, ಅವ್ರನ್ನ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಥರ ಡೆಲಿವರಿ ಹಾಕಲೇಬೇಕಾಗಿತ್ತು ಹಂಗೆ ಅಂತ. ನಿಜವಾಗ್ಲೂ ಹೇಳ್ತಾನೆ, ಕೃಣಾಲ್ ಪಾಂಡ್ಯ ಕ್ಲಚ್ ಪ್ಲೇಯರ್ ಗುರು. ಹಾರ್ದಿಕ್ ಪಾಂಡ್ಯ ಯಾವ ಥರ ಇಂಡಿಯನ್ ಕ್ರಿಕೆಟ್ಗೆ ಕ್ಲಚ್ ಪ್ಲೇಯರು, ಅದೇ ಥರ ಕೃಣಾಲ್ ಪಾಂಡ್ಯ ನಮ್ಮ RCB ಕ್ಲಚ್ ಪ್ಲೇಯರ್. ಇವ್ರು ಬಂದಮೇಲೆ ಅಂತೂ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಬಟ್ ಟೀಮು. ಬಟ್ ಯಾಕೆ ಅಕ್ರಾಸ್ ಹೊಡೆದ್ಬಿಟ್ಟು ಔಟ್ ಆದ್ರು ಅಂತ ನನಗೆ ಇದ ಕ್ವಶನ್ ಕಾಣಿಸ್ತಾ ಇದೆ. ಬಿಕಾಸ್ ವಿರಾಟ್ ಕೊಹ್ಲಿ ಒಂದೆಂಡಲ್ಲಿ ಆರಾಮಾಗಿ ಆಡ್ತಾ ಇದ್ರು. ಹೆಂಗಂತ ಹೇಳಿದ್ರೆ ಆರಾಮಾಗಿ ಒಂದು ಸಿಂಗಲ್ ಆಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಈ ಒಂದು ಚೇಸ್ನ ಯಾವ ಥರ 150 ರನ್ ಯಾವಾಗ ಹೊಡೆದ್ರು GT. ಓಕೆ, ಇದು ಯಾವ ಲೆಕ್ಕ ಗುರು, ಹೊಡೆದಕ್ಕೆ ಹೆಚ್ಚಿ ಬಿಸಾಕ್ತೀವಿ ಅಂತ ಹೇಳಿದ್ದು. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಕ್ಷಮ ಕೊಟ್ಟಿದ್ದು. ಶುಭ್ಮನ್ ಗಿಲ್ ಹಿಡಿದ್ಬಿಟ್ಟು ಬಾಲ್ನ ಟಚ್ ಆಗಿದ್ರು.
ಏನಾದರೂ ಇದನ್ನ ಅಂಪೈರ್ ಔಟ್ ಅಂತ ಕೊಡಬೇಕಾಗಿತ್ತು ಹೇಳ್ತಾ ಇದ್ದೀನಿ. ತಗೊಂಡು ಬ್ಯಾಟಲ್ಲಿ ಟಮಾರ್ ಅಂತ ಹೊಡಿತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಅಂಪೈರ್ಗೆ. ಆ ಲೆವೆಲ್ಗೆ ಒಂದು ಹೈ ಆಗಿಬಿಟ್ಟಿದ್ರು ವಿರಾಟ್ ಕೊಹ್ಲಿ ಅವರು. ಏನು ಔಟ್ ಕೊಟ್ಬಿಟ್ಟು ಸ್ಟಾರ್ಟಿಂಗ್ ನೋಡಿದ್ರೆ ಆಮೇಲೆ ಅದನ್ನು ನಾಟ್ ಔಟ್ ಅಂತ ಗೊತ್ತು. ವಿರಾಟ್ ಕೊಹ್ಲಿ ಗೊತ್ತಿತ್ತು ಓಕೆ ಶುಭ್ಮನ್ ಗಿಲ್ ಅದನ್ನು ಟಚ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಶುಭ್ಮನ್ ಗಿಲ್ ಏನು ಡ್ರಾಮಾ ಮಾಡ್ತಾಯಿದ್ರು ಮಗ, ಇಲ್ಲ ಇದು ಔಟ್ ಅಲ್ಲ ಔಟ್ ಅಂತ. ಅದು ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತಾಯ್ತು ಆ್ಯಕ್ಚುಲಿ ಕೆಳಗಡೆ ಹೋಗಿ ಟಚ್ ಆಗಿಬಿಟ್ಟಿದೆ ಒಂದು ಬಾಲ್ ಅಂತ. ಸೊ ವಿರಾಟ್ ಕೊಹ್ಲಿ ಅವರು ಮತ್ತೆ ಅದನ್ನು ಹೋಗಿ ರಿವ್ಯೂ ಅಂತ ತೊಗೊಂಡಿಲ್ಲ. ಅಂಪೈರ್ಗಳೇ ಹೋಗಿ ಮೇಲೆ ಬರ್ತೀವಿ ಮಗ, ಬಿಕಾಸ್ ವಿರಾಟ್ ಕೊಹ್ಲಿ ಅವರು ಫುಲ್ ಐಯಲ್ಲಿದ್ದಾರೆ. ಬಿಕಾಸ್ ಫೈನಲ್ ಮ್ಯಾಚು ಸ್ವಲ್ಪ ಯಾಮಾರಿದ್ರು ಕೂಡ ಏನು ಬೇಕಿರೋ ಆಗ್ಬಿಡುತ್ತೆ ಗೊತ್ತಲ್ಲ. RCB ಫ್ಯಾನ್ಸ್ ಫುಲ್ ಬೆಂಕಿನ ಹಚ್ಬಿಡ್ತಾರೆ ಆ ಲೆವೆಲ್ಗೆ ಈ ಕಾಮೆಂಟಲ್ಲಿ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಆ ಲೆವೆಲ್ಗೆ ಬೆಂಕಿನ ಹಚ್ಚೋದಂತ ಗೊತ್ತಿತ್ತು ಅವ್ರಿಗೆ. ಸೊ ಅದಕ್ಕೋಸ್ಕರ ರಿಸ್ಕ್ ಎಲ್ಲ ತಗೊಳ್ಳಲ್ಲ, ಹೋಗಿ ನಾವು ಥರ್ಡ್ ಅಂಪೈರ್ಗೆ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಅದು ನಾಟ್ ಔಟ್ ಆಯಿತು. ಬಟ್ ವಿರಾಟ್ ಕೊಹ್ಲಿ ಚೇಸ್ ಕಿಂಗು, ಚೇಸ್ ಮಾಸ್ಟರು, ಕಿಂಗ್ ಆಫ್ ಬ್ಯಾಟಿಂಗ್ ಎಲ್ಲ ಕೂಡ ಗುರು. ಅವ್ರ ಬಗ್ಗೆ ಮಾತೇ ಇಲ್ಲ ಮಗ ಹೇಳಬೇಕು ಅಂತ ಹೇಳಿದ್ರೆ. ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ದು. GT ಆವಾಗ ಜಸ್ಟ್ 155 ರನ್ನ ಹೊಡಿತಾರೆ. ಆ್ಯಂಡ್ GT ಬ್ಯಾಟಿಂಗ್ ಬಗ್ಗೆ ಮಾತಾಡೋದ ಬನ್ನಿ. ಇವತ್ತು RCB ಅವರು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಯಾವ ಲೆವೆಲ್ಗೆ ಅಂತೇಳಿ GT ಅವ್ರಿಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಇವತ್ತು ಬೌನ್ಸರ್ ಹಾಕಿ ಶಾರ್ಟ್ ಬಾಲ್ಗೆ ಔಟ್ ಮಾಡಿದ್ದು. ಯಾರು ಸಾಯಿ ಸುದರ್ಶನ್ ಹಂಗೆ ಔಟ್ ಆಗಿದ್ದು, ಶುಭ್ಮನ್ ಗಿಲ್ ಕೂಡ ಸೇಮು, ನಿಶಾಂತ್ ಸಿಂಧು ಕೂಡ ಔಟ್ ಹಾಗೆ ಆಗಿದ್ದು. ಆ್ಯಂಡ್ ಜೋಸ್ ಬಟ್ಲರ್ ಅಂತೂ ಹುಡುಕ್ತಾ ಇದ್ರು ಬಾಲ್ನ ಎಲ್ಲಿ ಹೊಡಿದು ಅಂತ. ಬಟ್ ತಡ್ಕಿ ಪಡ್ಕಿ ಅವರು ಕೂಡ ಫೈನಲಿ ಔಟ್ ಆದರು. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಹೆಂಗೋ ನಿಂತ್ಕೊಂಡು 20-37 ಬಾಲಲ್ಲಿ ಸಿಂಗಲ್ ಆಡಿ ಅದೊಂದು ಕ್ಯಾಚ್ ಏನಾದರೂ ಕೊಟ್ಬಿಟ್ಟಿದ್ರೆ ಇವರು 100 ರನ್ನಿಗೆ ಆಲ್ ಔಟ್ ಮಾಡಿಬಿಟ್ಟು 10 ಓವರಲ್ಲಿ ಮ್ಯಾಚನ್ನು ಮುಗಿಸ್ಕೊಂಡು RCB ವಿನ್ನ ಕಪ್ನ ಬೇಗ ಗೆದ್ದುಬಿಟ್ಟು ಬೇಗ ಒಂದು ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ಬೋದಾಗಿತ್ತು. ಬಟ್ ಅಂಪೈರ್ ಯಾಕೋ ಗೊತ್ತಿಲ್ಲ ಗುರು, RCB ಕಂಡ್ರೆ ಯಾಕೋ ಸ್ವಲ್ಪ ಹಂಗೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅರ್ಷದ್ ಖಾನ್, ರಾಹುಲ್ ತ್ಯಾಟೆ, ನಾನು ಯಾಕೋ ರಾಹುಲ್ ತ್ಯಾಟೆ ಇವತ್ತು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಈ ಒಂದು ಬ್ಯಾಟಿಂಗ್ ಲೈನಪ್ಪಲ್ಲಿ. ಬಿಕಾಸ್ ಆ ಲೆವೆಲ್ಗೆ ಲಾಸ್ಟ್ ಕ್ವಾಲಿಫೈರ್ ಒಂದೆಲ್ಲ ಆಡಿದ್ದು 1 ಮ್ಯಾನ್ ಆರ್ಮಿ ಥರ ನಿಂತ್ಕೊಂಡು ಹೊಡಿತಾ ಇದ್ರು. ಬಟ್ ಇವತ್ತಿನ ಮ್ಯಾಚ್ ಏನು ಕೂಡ ಆಗಿಲ್ಲ. ಬಟ್ ಬೌಲಿಂಗ್ ಅಂತೂ RCB ಬಾಯ್ಸ್ ಅಂತೂ ಹಂಗೆ ಡಾಮಿನೇಟ್ ಮಾಡಿ ಹಾಕಿದ್ದು. ಅದರಲ್ಲೂ ಜೋಕಪ್ ಡಫಿಗಂತೂ ಇವತ್ತು ಹೊಡೆದ್ರು. ಓಕೆ ಹೊಡ್ಸ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ, ಒಂದು ಗೇಮ್ ಆಗೇ ಆಗುತ್ತೆ. ಬಟ್ ಅವರು ಕೂಡ ಸ್ಟಾರ್ಟಿಂಗ್ 2 ಓವರ್ ಸಕ್ಕದ ಹಾಕಿದ್ರು, ಆಮೇಲೆ 2 ಓವರ್ ಸಕ್ಕದ ಹೊಡ್ಸ್ಕೊಂಡ್ರು. ಆ್ಯಂಡ್ ಭುವನೇಶ್ವರ್ ಕುಮಾರ್ ಬ್ರೋ ಕೊಡ್ರಿ ಇವ್ರಿಗೆ ಇಂಡಿಯಾ ಕ್ಯಾಪ್ನ ತಗೊಂಡೋಗ್ಬಿಟ್ಟು T20 ವರ್ಲ್ಡ್ ಕಪ್ ಆಡಿಸ್ರಿ ಇವ್ರಿಗೆ. ಬೂಮ್ರಾ ನನ್ನ ಪ್ರಕಾರ T20 ವರ್ಲ್ಡ್ ಕಪ್ ಎಲ್ಲಾನಾದರೂ ಮತ್ತೆ ಇವ್ರನ್ನ ಬೂಮ್ರಾ, ಸಿರಾಜ್, ಮೊಹಮ್ಮದ್ ಶಮಿ, ಭುವನೇಶ್ವರ್ ಕುಮಾರ್ ಬಂದರೆ ಹೆಂಗಿರುತ್ತೆ ಮಗ ಬೌಲಿಂಗ್ ಅಟ್ಯಾಕ್. ಇದು ಚಾನ್ಸೇ ಇಲ್ಲ, ಅನ್ಬೀಟನಬಲ್ ಟೀಮ್ ಆಗ್ಬಿಡ್ತಾರೆ ಬೌಲಿಂಗಲ್ಲಂತೂ. ಸ್ವಿಂಗು, ಪೇಸು, ಲೈನ್ ಆ್ಯಂಡ್ ಲೆಂತು, ಏನು 4 ಜನ ಎಕ್ಸ್ಪೀರಿಯನ್ಸ್ ಆದರೂ. ಮೊಹಮ್ಮದ್ ಸಿರಾಜ್ ಅಂತೂ ಏನು ಬೌಲಿಂಗ್ ಹಾಕಿದ್ದು ಇವತ್ತು, ಜಿದ್ದಲ್ ಹಾಕಿದ್ದು. ಆ್ಯಂಡ್ ಮೊಹಮ್ಮದ್ ಸಿರಾಜ್ ಅಂತೂ ಎಲ್ಲರಿಗೂ ಹೋಗ್ಬಿಟ್ಟು ಸ್ಲೆಡ್ಜ ಮಾಡ್ತಾಯಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಂದ್ರಂತೂ ಎದುರಿಕೋತಾ ಥರ ಏನು ಮಾತಾಡ್ತಿಲ್ಲ, ಬೌಲಿಂಗ್ ಹಾಕ್ಬಿಟ್ಟು ಸುಮ್ಮನೆ ಹಿಂದೆ ಹೋಗ್ತಾ ಇರೋದು. ಆ್ಯಂಡ್ ಏನಲ್ಲಿ ವೆಂಕಟೇಶ್ ಏನಿದ್ರೆ ಸಾಕು ಹೋಗ್ಬಿಟ್ಟು ಫುಲ್ ಕಿರಿಕ್ ಮಾಡ್ತಾಯಿದ್ರು. ಬಟ್ ವಿರಾಟ್ ಕೊಹ್ಲಿ ಇದ್ದಾಗ ಓಕೆ ಬಾಸ್ ಅಂತ ಹೋಗ್ತಾ ಇದ್ದು. ಆ್ಯಂಡ್ ಜೋಸ್ ಹೆಸಲ್ವುಡ್ ಎಂಥ ಬೌಲಿಂಗ್ ಹಾಕಿದ್ದು. ಆ್ಯಂಡ್ ರಶೀಕ್ ಸಲಾಮ್ ಎಂಥ ಸೀಸನ್ ಆಗಿರೋದು ಮಗ ಈ ಒಂದು 20 ವಿಕೆಟು ಮೈ ಗಾಡ್. ಎಲ್ಲಿದ್ದಿದ್ದು ಪ್ಲೇಯರ್ ಇರೋ ಒಂದು ಕಾಲದಲ್ಲಿ ಫುಲ್ ಬ್ಯಾನ್ ಮಾಡಾಕ್ಬಿಟ್ಟಿದ್ರು ರಶೀಕ್ ಸಲಾಮ್ನ. ಓಕೆ ಬೇಡ ಮಗ ನೀನು ಆರಾಮಾಗಿ ಮನೇಲಿರೋ ಅಂತ ಕಳಿಸ್ಬಿಟ್ಟಿದ್ದು. ಮತ್ತೆ ಕಮ್ ಬ್ಯಾಕ್ ಮಾಡಿ RCB ಮತ್ತೆ ಅವ್ರನ್ನ ಪಿಕ್ ಮಾಡಿ ಲಾಸ್ಟ್ ಸೀಸನ್ ಮತ್ತೆ ರಿಟರ್ನ್ ಮಾಡಿಕೊಂಡು ಈ ಒಂದು ಸೀಸನ್ ಇವ್ರ ರೆಡಿ ಮಾಡಿ ಹಂಗೆ ಮಿಷಿನೇ ಬಿಟ್ಟಿದ್ದು ಬೇರೆ ಟೀಮ್ಗೆ ಇವರು. ಆ್ಯಂಡ್ ಕೃಣಾಲ್ ಪಾಂಡೆ ಕ್ಲಚ್ ಪ್ಲೇಯರ್ ಇದ್ರ ಬಗ್ಗೆ ಮಾತೇ ಇಲ್ಲ. ಆ್ಯಂಡ್ RCB 155ನ ಚೇಸ್ ಮಾಡೋದು ಇವ್ರಿಗೇನು ದೊಡ್ಡ ವಿಷಯನೇ ಇಲ್ಲ. ಬಿಕಾಸ್ ವಿರಾಟ್ ಕೊಹ್ಲಿ ಅವರು ಚೇಸಲ್ಲಿದ್ದಾರೆ, 50 ರನ್ನ ಹೊಡೆದ್ರು ಅಂತ ಹೇಳಿದ್ರೆ ಚೇಸಲ್ಲಿ. ಈ ಒಂದು ಮ್ಯಾಚ್ ಕಂಪ್ಲೀಟ್ RCB ಕಡೆ ಅಂತಲೇ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಕಿಂಗ್ ಆಫ್ ಚೇಸ್ ಮಗ. ಯಾವಾಗೆಲ್ಲ ಚೇಸಲ್ಲಿ 50 ರನ್ನ ಹೊಡೆದ್ರೆ RCB ಕಣ್ಣು ಮುಚ್ಕೊಂಡು ಒಂದು ಮ್ಯಾಚ್ ಆಗಿದ್ರೆ. ಬಟ್ ಅಂತ ಒಳ್ಳೆ ಸ್ಟಾರ್ಟ್ ಆದಮೇಲೆ ಪವರ್ ಪ್ಲೇಲಿ ವೆಂಕಟೇಶ್ ಅವರು 32 ರನ್ನ ಹೊಡಿತಾರೆ 16 ಬಾಲಲ್ಲಿ. ವಿರಾಟ್ ಕೊಹ್ಲಿ ಕೂಡ ಏನು ಹೊಡೆದಿದ್ದು ರಬಾಡ್ಯಾಗಂತೂ, ಯಪ್ಪ ಕಪಾಲ್ ಮೇಲೆ ಹೊಡೆದಿದ್ದು. 4 ಬೌಂಡ್ರಿ, 1 6 ಅಂತೂ, ಒಂದು ಫ್ಲಿಕ್ಕಲ್ಲಿ 6 ಹೊಡೆದಿದ್ದಂತೂ ಬರ್ದಿಡ್ಬೇಕು, ಒಂದು ಕಡೆ ಬರ್ದಿಡ್ಬೇಕು ಆ ಲೆವೆಲ್ಗೆ ಹೊಡೆದಿದ್ದು ವಿರಾಟ್ ಕೊಹ್ಲಿ. ಮೈ ಗಾಡ್ ಏನು ಗುರು ಹೊಡೆಯೋದು ರಬಾಡಾಗೆ. ಯಾವ ಥರ ಲೀಗ್ ಮ್ಯಾಚಸಲ್ಲಿ ಫಸ್ಟ್ ಮ್ಯಾಚಲ್ಲಿ ಹೊಡೆದಿದ್ರು ಅದೇ ಥರ ಅದು ಫೈನಲ್ ಮ್ಯಾಚಲ್ಲಿ ರಬಾಡ ಆಗನೆಸ್ರು. ಹೆಂಗೆ ಹೊಡೆದ್ರು ಅಂದರೆ ಅದನ್ನು ಎಕ್ಸ್ಪ್ಲೇನು ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಹೊಡೆದಿದ್ದು. ಆ್ಯಂಡ್ ದೇವದತ್ ಪಡಿಕ್ಕಲ್ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಅಂತ ಅನ್ನಿಸ್ತು. ಬಿಕಾಸ್ ವಿರಾಟ್ ಕೊಹ್ಲಿ ಜೊತೆ ಸುಮ್ಮನೆ ಒಂದು ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ಹೋಗಿರಾಗ್ತಾಯಿತ್ತು. ಬಟ್ ವಿರಾಟ್ ಕೊಹ್ಲಿ ಬಿಡಿ, ಇವಾಗ RCB ಟೀಮ್ ಫುಲ್ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದು. ಸೇಮ್ ಮೈಂಡ್ ಸೆಟ್ಟಲ್ಲಿ ಆಡಿರೋದು ಫುಲ್ ಸೀಸನ್, ಅದೇ ಥರ ಆಡಿದ್ದು. ಔಟ್ ಆದರೂ ಪರವಾಗಿಲ್ಲ, ಬಿಕಾಸ್ ನಾವು ಆಡೋದು ಹಿಂಗೆ ಅಂತ ಬಂದಿದ್ದು. ರಜತ್ ಪಡಿದ್ರು ಕೂಡ ರಶೀದ್ ಖಾನ್ ಅಗೇನ್ಸ್ಟ್ ಕ್ವಾಲಿಫೈರ್ 1ನಲ್ಲಿ ನಾಯಿ ಹೊಡೆದಂಗೆ ಹೊಡೆದಿದ್ದು, 4 6 ಹೊಡೆದಿದ್ರು ಒಂದೇ ಓವರಲ್ಲಿ. ಬಟ್ ಇವತ್ತಿನ ಮ್ಯಾಚಲ್ಲಿ ಹೊಡೆಯೋಕ್ಕೆ ಹೋದ್ರು, ಅದು ಅನ್ಫಾರ್ಚುನೇಟ್ಲಿ ಲಾಂಗ್ ರನ್ನಲ್ಲಿ ಕ್ಯಾಚ್ ಹೋಗಿತ್ತು ನೋಡಿ. ಬಟ್ ಕೃಣಾಲ್ ಪಾಂಡೆ ಕೂಡ ಕೃಣಾಲ್ ಪಾಂಡೆ ಆ್ಯಕ್ಚುಲಿ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಆ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಬೋದಾಗಿದೆ, ಆರಾಮಾಗಿ ವಿರಾಟ್ ಕೊಹ್ಲಿ ಇರ್ತಿದ್ದು ಬಿಲ್ಡ್ ಮಾಡ್ಬೋದಾಗಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ ಔಟ್ ಆಗಿದ್ದು. ಆ್ಯಂಡ್ ಟೀಮ್ ಡೇವಿಡ್ ಆ್ಯಕ್ಚುಲಿ ಕ್ರೂಷಿಯಲ್ ಆಗಿದ್ದು. ಏನಾದರೂ ಟೀಮ್ ಡೇವಿಡ್ ವಿಕೆಟ್ ಅಲ್ಲೂ ಕೂಡ ಬಿಟ್ಟಿದ್ರೆ RCBಗೆ ನಿಜವಾಗ್ಲೂ ಬಾಯಿಗೆ ಬರ್ತಾ ಇದ್ದಿದ್ದು. ಅಲ್ಲಿ ಟೀಮ್ ಡೇವಿಡ್ ಔಟ್ ಆಗಿದ್ರೆ ನಿಜವಾಗ್ಲೂ RCBಗೆ ಬಾಯಿಗೆ ಬರ್ತಾಯಿತ್ತು. ಬಟ್ ಅದನ್ನು ಸ್ವಲ್ಪ ಒಂದು 30 ರನ್ನ ಹ್ಯಾಡ್ ಮಾಡಿದ್ರು ವಿರಾಟ್ ಕೊಹ್ಲಿ ಮತ್ತು ಟೀಮ್ ಡೇವಿಡ್ ಸೇರಿಕೊಂಡು 40 ರನ್ನ ಹ್ಯಾಡ್ ಮಾಡಿದ್ರು. ಅಲ್ಲಿಂದ RCB ಒಂಥರ ಕಂಫರ್ಟಬಲ್ ಆಗಿ ಕಾಣಿಸ್ಕೊಂಡ್ರು. ಇಲ್ಲ ಅಂತೇಳಿ ಬಾಯಿಗೆ ಬರ್ತಾಯಿತ್ತು. ಜಿತೇಶ್ ಶರ್ಮಾ ಫೈನಲಿ ಮಗ, ಜಿತೇಶ್ ಶರ್ಮಾ
ಒಂದು ಫಾರ್ಮಿಗೆ ಬಂದು ಆರ್ ಸಿ ಬಿಗೆ ಫೈನಲ್ ಮ್ಯಾಚ್ 11 ರನ್ನ ಹೊಡೆದ್ರು. ಫುಲ್ ಸಖತ್ ಖುಷಿ ಆಗ್ಬಿಡ್ತು ನನಗೆ. ಒಂದು ಬೌಂಡ್ರಿ ಹೊಡೆದ ತಕ್ಷಣ ಅಪ್ಪ ಫೈನಲಿ ಜಿತೇಶ್ ಶರ್ಮಾ ಬಂದು ಹೊಡೆದಲ್ಲ, ಗೆಲ್ಸಿದ್ರಲ್ಲ ಒಬ್ಬರು ಆರ್ ಸಿ ಬಿನ ನಾಟ್ಔಟ್ ಆಗಿ ಅಂತ ಹೇಳಿದ್ರು. ಮತ್ತು ಮ್ಯಾಚ್ ಮುಗಿದ್ಮೇಲೆ ಮತ್ತೆ ಒಂದು ಚಮಕ್ನ ಕೊಟ್ಟಿದ್ರೆ ಎಲ್ಲರಿಗೂ. 3 ಸಲ ಕಪ್ನ ಗೆಲ್ತೀವಿ, ನೆಕ್ಸ್ಟ್ ಆಲ್ ಮೇರಾ ಟೀಮ್ ಕಪ್ ವಿನ್ ಏನು ಹೇಳಿದ್ರು ಹಿಂದಿಲಿ ಸಕ್ಕತ್ತಾಗಿ ಹೇಳಿದ್ರು. ಬಟ್ ಮತ್ತೆ ಒಂದು ಚಮಕ್ನ ಕೊಟ್ಟಿದ್ರೆ ಜಿತೇಶ್ ಶರ್ಮಾ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಆರ್ ಸಿ ಬಿ ಬಾಯ್ಸ್ ಒಂದು ಫುಲ್ ಹಂಗೆ ವಿನ್ನಿಂಗ್ ಮೂಮೆಂಟಲ್ಲಿದ್ದಾರೆ ಮಗ. ಬಟ್ ವಿರಾಟ್ ಕೊಹ್ಲಿ ಬ್ರೋ ಇವ್ರಿಗೆ ಬೇಕಾಗಿದ್ದು ಕಪ್ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಬೇರೆ ಟೀಮ್ಗೆಲ್ಲ ಬಿಡಿ ಮಗ, ರಜತ್ ಪಾಟಿದಾರ್ ಓಕೆ ಕ್ಯಾಪ್ಟನ್ ಆಗಿ ಬಂದರೆ ರಜತ್ ಪಾಟಿದಾರ್ ಸ್ಟೋರಿ ಅಂತೂ ಅನ್ಬಿಲೀವಬಲ್ ಮಗ. ಎಲ್ಲೋ ಇದ್ದಿದ್ದವರು ಮದುವೆ ಆಗ್ಬಿಟ್ಟು ಆರಾಮಾಗಿ ಏನೋ ಲೈಫಲ್ಲಿ ಏನೋ ಬೇರೆ ಥರ ಹೋಗೋ ಲೈಫ್ನ ಕರ್ಕೊಬಂದು ಮತ್ತೆ ಆರ್ ಸಿ ಬಿ ಅವ್ರಿಗೆ ಆಪರ್ಚುನಿಟಿನ ಕೊಟ್ಟು ಅವರು ಮತ್ತೆ ಪ್ರೂವ್ ಮಾಡಿಕೊಂಡು ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಬ್ಯಾಕ್ ಟು ಬ್ಯಾಕ್. ಅದು ವಿರಾಟ್ ಕೊಹ್ಲಿ ಅವರು ಆ ಲೆವೆಲ್ಗೆ ಆಟ ಆಡೋ ಟೈಮಲ್ಲಿ ಪ್ರೈಮ್ ಟೈಮಲ್ಲಿ ಕಪ್ ಗೆದ್ದಿರಲಿಲ್ಲ. ಆ್ಯಂಡ್ ರಜತ್ ಪಾಟಿದಾರ್ ಬಂದು ಕ್ಯಾಪ್ಟನ್ ಆಗಿ ಬ್ಯಾಕ್ ಟು ಬ್ಯಾಕ್ 2 ಕಪ್ನ ಗೆಲ್ಲಿಸ್ತಾರೆ ಅಂತ ಹೇಳಿದ್ರೆ ಏನಿದು ಲೈಫು, ಯಾರ ಲೈಫ್ ಹೆಂಗೆ ಟರ್ನ್ ಆಗುತ್ತೆ, ಎಲ್ಲಿ ಟರ್ನ್ ಆಗುತ್ತೆ ಅಂತ ಯಾವ ಬೋಳಿ ಮಗನಿಗೂ ಗೊತ್ತಿಲ್ಲ. ಆ ಲೆವೆಲ್ಗೆ ಟರ್ನ್ ಆಗಿದ್ದು ರಜತ್ ಪಾಟಿದಾರ್ ಲೈಫ್ ಅಂತೂ ನೆಕ್ಸ್ಟ್ ಲೆವೆಲ್. ಒಂದು ವಿರಾಟ್ ಕೊಹ್ಲಿ 17 ವರ್ಷದಿಂದ ಕಷ್ಟಪಟ್ಟು ಆ ಎಕ್ಸ್ಪೀರಿಯೆನ್ಸನ್ನು ಇಟ್ಕೊಂಡು 2 ಸೀಸನ್ನು ಒಳ್ಳೆ ಟೀಮ್ ಜೊತೆ ಅದನ್ನು ಶೇರ್ ಮಾಡಿ ಅವ್ರನ್ನ ಕರ್ಕೊಬಂದು ಫೀಲ್ಡಿಗೆ ಬಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅವರಿಂದ ರಿಸಲ್ಟ್ ತಗೊಬಂದು ಇವರು ಕೂಡ ಮ್ಯಾಚ್ನ ಫಿನಿಶ್ ಮಾಡಿ ಬಿಡೋದಿದೆಯಲ್ಲ ಬ್ರೋ, ಇದಂತೂ ನೆಕ್ಸ್ಟ್ ಲೆವೆಲ್ ಸ್ಟೋರಿ ಇದು ಆರ್ ಸಿ ಬಿದು. ಸೊ ಇದನ್ನು ಒಂದು ಮೂವಿನೇ ಮಾಡ್ಬೋದು ಅಂತ ನನಗೇನೋ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಆರ್ ಸಿ ಬಿದಂತೂ ನೆಕ್ಸ್ಟ್ ಲೆವೆಲ್ ಸ್ಟೋರಿ. ಫೈನಲ್ಸ್ಗೆ ಹೋಗ್ತಾರೆ, ಸೋಲ್ತೀವಿ, ಪ್ಲೇ ಆಫ್ಗೆ ಹೋಗ್ತೀವಿ, ಸೋಲ್ತೀವಿ, ಒಂದು 1-2 ಮ್ಯಾಚ್ ಎವ್ರಿ ಮ್ಯಾಚ್ ಚೇಂಜ್ ಮಾಡ್ತಿರ್ತೀವಿ ಪ್ಲೇಯಿಂಗ್ 11. ಆ್ಯಂಡ್ ಆರ್ ಸಿ ಬಿ ಒಂದು ಸೀಸನ್ ಕಪ್ನ ಗೆಲ್ಲೋದಕ್ಕೆ, ಲಾಸ್ಟ್ ಸೀಸನ್ ಕೂಡ ಕಪ್ ಗೆಲ್ಲೋದಕ್ಕೆ ಒಂದೇ ಒಂದು ಮಂತ್ರ ಅಂತ ಹೇಳಿದ್ರೆ ಆರ್ ಸಿ ಬಿ ಟೀಮಲ್ಲಿ ಪ್ಲೇಯಿಂಗ್ 11ನ ಚೇಂಜ್ ಮಾಡೇ ಇಲ್ಲ. ಅವರು ಬ್ಯಾಕಪ್ ಇಟ್ಕೊಂಡು ಅವ್ರನ್ನ ಬ್ಯಾಕ್ ಮಾಡಿ ಅವರು ಫಾರ್ಮಲ್ಲಿ ಇರಲಿ, ಒಳ್ಳೆ ಫಾರ್ಮ್ ಗಿಡ್ಸ್ಕೊಳ್ಳಿ ಅವ್ರನ್ನ ಬ್ಯಾಕ್ ಮಾಡಿದ್ದು. ಅದೇ ಆರ್ ಸಿ ಬಿ ಮಾಡಿದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾವ ಥರ MS ಧೋನಿ ಅವರು ಟೀಮ್ ಇಂಡಿಯಾದಲ್ಲಿ ಮಾಡ್ತಿದ್ದಾರೆ ಆ ಒಂದು ಕೆಲಸನ DK ಅದನ್ನು ತಗೊಬಂದು ಆರ್ ಸಿ ಬಿ ಟೀಮಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆರ್ ಸಿ ಬಿ ಇವತ್ತು ಈ ಥರ ಸಕ್ಸಸ್ಫುಲ್ ಆಗಿ ಟೀಮ್ ಕಾಣ್ತಾ ಇರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಓಕೆನಾ, ಬೇರೆ ಏನೂ ಇಲ್ಲ. ಸೊ ದಿನೇಶ್ ಕಾರ್ತಿಕ್ ಆರ್ ಸಿ ಬಿ ಟೀಮ್ಗೆ ಬಂದಿದ್ದೇ ಒಂಥರ ಹೆಂಗೋ, ಅವ್ರು ಬಂದು ಇವಾಗ ಮೆಂಟರ್ ಆಗಿ ಅದು ಆರ್ ಸಿ ಬಿ ಟೀಮ್ಗೆ ಒಳ್ಳೊಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡೋದಲ್ಲದೆ ಅವ್ರನ್ನ ಪರ್ಫಾರ್ಮ್ ಮಾಡೋ ಥರ ಅವ್ರಿಗೆ ಕೋಚಿಂಗ್ ಮಾಡಿ ಎಲ್ಲರೂ ಕಂಪ್ಲೀಟಾಗಿ ಎಲ್ಲರೂ ಆರ್ ಸಿ ಬಿ ಟೀಮಲ್ಲಿರೋ ಪ್ಲೇಯರ್ ಎಲ್ಲರೂ ಕೂಡ ದಿನೇಶ್ ಕಾರ್ತಿಕ್ಗೆ ಸಖತ್ ಕ್ರೆಡಿಟನ್ನು ಕೊಡ್ತಾ ಇದ್ದಾರೆ. ಬಿಕಾಸ್ ಆ ಲೆವೆಲ್ಗೆ ಅವ್ರನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ದಿನೇಶ್ ಕಾರ್ತಿಕ್ ಅಂತೂ ನೆಕ್ಸ್ಟ್ ಲೆವೆಲ್. ಆ್ಯಂಡಿ ಫ್ಲವರ್ ಬ್ರೋ ನೆಕ್ಸ್ಟ್ ಲೆವೆಲ್ ಮಗ. ನೀವಂತೂ ಒಂದು ಬಾಂಬಾಟ್ ಭೋಜನ ಆರ್ ಸಿ ಬಿ ಟೀಮ್ಗೆ, ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ. ಸೊ ನನಗಂತೂ ಜಾಸ್ತಿ ಮಾತಾಡೋಕ್ಕಂತೂ ಆಗ್ತಾಯಿಲ್ಲ, ಬಿಕಾಸ್ ನಿದ್ದೆ ಬರ್ತದೆ, ಹಂಗೆ ಕಣ್ಣು ಎಳಿತಾ ಇದೆ. ಓಕೆ, ಬಟ್ ನಾಳೆ ಮಾಡೋಣ ಮಿಕ್ಕಿದ್ದೇನೇ ಇದ್ರು. ಬಟ್ ಆರ್ ಸಿ ಬಿ ಅಂತೂ ಹಂಗೆ ಬ್ಲಾಸ್ಟ್ ಮಾಡಿದೆ. GT ಟೀಮ್ ಬಗ್ಗೆ ಮಾತಾಡೋಕೆ ಏನಿಲ್ಲ, ಬಿಕಾಸ್ ಮನೆಗೆ ಹೋಗ್ತಾ ಇರಬೇಕು ಬಸ್ ಹತ್ಕೊಂಡು. ಯಾವ ಥರ ಲೇಟಾಗಿ ಬಂದರೋ ಈ ಒಂದು ಸೀಸನ್ಗೆ, ಅಂದರೆ ಈ ಒಂದು ಫೈನಲ್ಸ್ಗೆ, ಬಿಕಾಸ್ ಅವ್ರಿಗೆ ಫೈನಲ್ ಮ್ಯಾಚ್ಗೆ ಬರಬೇಕಾಗಿದ್ರೆ ಸ್ವಲ್ಪ ಏನೋ ಹವಾಮಾನ ಅಂದರೆ ವೆದರ್ ಕಂಡೀಷನ್ ಎಲ್ಲ ಹಾಳಾಗ್ಬಿಟ್ಟಿತ್ತು, ಅವ್ರಿಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಈ ಒಂದು ಪಿಚ್ಚಲ್ಲಿ. ಬಟ್ ಆರ್ ಸಿ ಬಿ ಗೆದ್ರು ಮಗ, ಅಷ್ಟೇ ಬೇಕಾಗಿದ್ದು. ಆರ್ ಸಿ ಬಿ ಗೆಲ್ಲಬೇಕಾಗಿದ್ದು, ಯಾವನ ಹೆಂಗಾದ್ರೂ ಓಡಿಸ್ಕೊಂಡು ಹೋಗ್ಲಿ. ಬಟ್ ಆರ್ ಸಿ ಬಿ ಗೆದ್ರು. ಜೈ ಆರ್ ಸಿ ಬಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. ಸಿ ಯು.